ನಮಸ್ತೆ ಗೆಳೆಯರೇ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲೆ ತಿಮರಾವತ್ನಳ್ಳಿ ಶಾಲೆಯಲ್ಲಿ ನಡೆದ ಪೋಷಕ ಹಾಗೂ ಶಿಕ್ಷಕರ ಮಹಾಸಭೆಯಲ್ಲಿ ಶಾಲೆಯ ನಾಮನಿರ್ದೇಶಿತ ಸದಸ್ಯರು ಹಾಗೂ ಗಡಿಭಾಗದ ಸರ್ಕಾರಿ ಶಾಲೆಯ ಪಾಲಿಗೆ ಕಲಿಯುಗದ ಕಾಮಧೇನು ಮತ್ತು ಕಲ್ಪವೃಕ್ಷದಂತೆ ಇರುವ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗೂ ಸಮಾಜ ಸೇವಕರು ಆದ ಶ್ರೀಯುತ TM ಜಯರಾಮ್ ರೆಡ್ಡಿ ಅಣ್ಣನವರು ಇಂದು ಮಕ್ಕಳ ದಿನಾಚರಣೆಯ ಸವಿನೆನಪಿಗಾಗಿ ಶಾಲೆಗೆ ಅತ್ಯಂತ ಉತ್ಕೃಷ್ಟವಾದ ಮಹಾರಾಜ ಕಪಾಟು ಬೀರುವನ್ನು ತಮ್ಮ ಉದಾರ ಮನಸ್ಸಿನಿಂದ ಕೊಡುಗೆಯಾಗಿ ನೀಡಿರುತ್ತಾರೆ. ಅದೇ ರೀತಿ ಮಾನ್ಯ ಶಾಸಕರಾದಂಥ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಅಣ್ಣನವರ ಅನುದಾನದಲ್ಲೂ ಕೂಡ 10 ಲಕ್ಷ ರೂಗಳಲ್ಲಿ ಶಾಲೆಗೆ 3 ತಿಂಗಳಲ್ಲಿ ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡುವ ಭರವಸೆಯನ್ನು ನೀಡಿದ್ದಾರೆ. ತದನಂತರ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಸದರಿ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದರೆ 1 ಲಕ್ಷ ರು ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ನಾನು ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಈ ಬಾರಿಯ ಶೈಕ್ಷಣಿಕ ಪ್ರವಾಸಕ್ಕೂ ಸಹ ನಾನು ಸಹಕಾರ ನೀಡುತ್ತೇನೆಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯ ಬಗ್ಗೆ ಅಪಾರವಾದ ಅಭಿಮಾನ, ಗೌರವ, ಕಾಳಜಿ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿರುವ ಹೃದಯ ಶ್ರೀಮಂತಿಕೆಯ ಮೇರು ವ್ಯಕ್ತಿತ್ವದ ನಿಷ್ಕಲ್ಮಶ ಮನಸ್ಸಿನ ಶ್ರೀಯುತ TM ಜಯರಾಮ ರೆಡ್ಡಿ ಅಣ್ಣನವರಿಗೆ ಶಾಲೆಯ ಸಮಸ್ತ ಶಿಕ್ಷಕ ವೃಂದದವರು, ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಸಮಸ್ತ ಸಹೃದಯ ಪೋಷಕರು ಹಾಗೂ ಶಿಕ್ಷಣ ಇಲಾಖೆಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ. ವಿಶೇಷವಾಗಿ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶ್ರೀಯುತ ಜಯರಾಮ್ ರೆಡ್ಡಿ ಅವರು ಸೇರಿದಂತೆ ಅವರ ಆಪ್ತ ಸ್ನೇಹಿತರಾದಂಥ MD ಶ್ರೀನಿವಾಸ್ ಅವರು, ಹಾಗೆ ವೇಣಪ್ಪ ಅವರು ಹಾಗೂ ಕರೂರಡ್ಡಳ್ಳಿ ಮುನಿವೆಂಕಟರಾಮಪ್ಪ ಅವರು ಮತ್ತು ಅನ್ವರ್ ಸಾಬ್ ಅವರು ಮತ್ತು ಇನ್ನಿತರ ತಮ್ಮ ಆಪ್ತರಾದಂಥ ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಗೊತ್ತಿರದವರಿಗೆ ದಾರಿ ತೋರಿಸಬೇಕು, ಅವರಿಗೆ ಬುದ್ಧಿ ಹೇಳಬೇಕು, ಕಲಿಸ್ಬೇಕು. ಹಿಂಗೋಗಿ ಅಂತ ಅವ್ರಿಗೆ ಕೊಟ್ರೆ ಅವರು ಒಂದು ಪೊಸಿಷನ್ ಬರ್ತಾರೆ, ಧೈರ್ಯ ಬರುತ್ತೆ. ಹಂಗೆ ನಾವು ಮಾಡ್ತಾ ಇರೋದು. ನಿಮ್ಗೆ ಧೈರ್ಯ ಬರಬೇಕು, ನೀವು ಚೆನ್ನಾಗಿರ್ಬೇಕು, ನಮ್ಮ ಇನ್ನೂ ಉನ್ನತ ಸ್ಥಾನಕ್ಕೆ ಬರ್ಬೇಕನ್ನೋ ಉದ್ದೇಶದಿಂದ ನಾವು ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ನೀವು ಯಾವ ಸ್ಟೂಡೆಂಟ್ ಆಗಲಿ, ಯಾರೇ ಆಗಲಿ, ಏನೇ ಬೇಕಾದರೂ ಏನು ಕೊರತೆ ಇದ್ರೂ ಧೈರ್ಯವಾಗಿ ನಮ್ಮನ್ನು ಬಂದು ಕೇಳ್ಬೋದು. ನನ್ನ ಕೈಯಲ್ಲಾದಷ್ಟು ನಾನು ಹೆಲ್ಪ್ ಮಾಡೋಕ್ಕೆ ಸಿದ್ಧವಾಗಿರ್ತೀನಿ. ನಾನೇ ಜಾಸ್ತಿ ಇರೋದು ಅಂತ ಹೇಳಲ್ಲ, ನನ್ನ ಮಟ್ಟಿಗೆ ನಾನು ಹೆಲ್ಪ್ ಮಾಡೋಕ್ಕೆ ಎನಿ ಟೈಮ್ ಸಿದ್ಧವಾಗಿರ್ತೀನಿ. ಈ ಕಾಂಪೌಂಡ್ ವಿಚಾರ ನಮ್ಮ MLA ಸಾಹೇಬರು ಬಂದು ಇಲ್ಲೇ ಮೀಟಿಂಗ್ ಮಾಡಿ ನಾನು ಈ ಕಾಂಪೌಂಡ್ಗೆ 10 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅವರು ನಮ್ಮ ಸಮೃದ್ಧಿ ಮಂಜಣ್ಣ ಅವರು 10 ಲಕ್ಷ ಹಾಕಿದ್ದಾರೆ. ಅದು ಎಸ್ಟಿಮೇಟ್ ಹೋಗಿದೆ. DC ಆಫೀಸಲ್ಲಿ ಎಲ್ಲ ರೆಡಿ ಮಾಡಿದ್ದೀನಿ ಫೈಲು. ಒಂದು 4-5 ತಿಂಗಳಿಂದ ನಾನು ಒಂದು 5-6 ಸರ್ತಿ ಓಡಾಡಿ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಕೆಲಸ ಹತ್ತಿರದಲ್ಲೇ ಸ್ಟಾರ್ಟ್ ಆಗುತ್ತೆ. ಇವತ್ತು ಬೆಳಗ್ಗೆ ಬಂದು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಊರಿನ ಹಿರಿಯರು, MD ಸೀನಣ್ಣ ಅವರು, ಬೈಚಪ್ಪ ಅವರ ಮಗ ನಾರಾಯಣ್ ಗೌಡ್ರು, ಇವರಿಬ್ರು ಸೇರಿ ನಾವು ಕಟ್ತೀವಿ, ಆ 10 ಲಕ್ಷ ಕೊಡಿ ಅಂತ ಕೇಳಿದ್ರು. ನಾನು ಈ ದಿನ ಎಲ್ಲ ನನ್ನ ಸಂತೋಷವಾಗಿ, ನನ್ನ ವೃದ್ಧಿಪೂರ್ವಕವಾಗಿ ನಾನು ಅವರಿಗೆ ಆ 10 ಲಕ್ಷ ರೂಪಾಯಿ ವರ್ಕ್ ಅನ್ನು ಬಿಟ್ಟು ಕೊಡ್ತಾ ಇದ್ದೀನಿ. MD ಸೀನಣ್ಣ ಅವರು ಇವರು ಈ ವಾರ 10 ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. MLA ಅವರನ್ನು ಕರೆಸಿ ಪೂಜೆ ಮಾಡಿ, ಕುದುರೆ ಪೂಜೆ ಕೆಲಸ ಮಾಡಿ 1 ತಿಂಗಳಿಂದ 60 ದಿವಸ ಒಳಗಡೆ ಈ ಕೆಲಸವನ್ನು ಪೂರ್ಣಗೊಳಿಸಿಕೊಡ್ತಾರೆ ಇವರು MD ಸೀನಣ್ಣ ಅವರು. ಈ ಸಭೆಯಲ್ಲಿ ಈ ಟೀಚರ್ ಮುಂದೆ, ಪೇರೆಂಟ್ಸ್ ಮುಂದೆ, ನಮ್ಮ ಅಧ್ಯಕ್ಷರು ಸೋಮಪ್ಪ ಅವರ ಮುಂದೆ ನಾನು ಈ ಮಾತನ್ನು ಕೊಟ್ಟು ನನ್ನ 10 ಲಕ್ಷ ರೂಪಾಯಿ ವರ್ಕ್ ನಾನು ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನು ಸಂತೋಷವಾಗಿ ನನ್ನ ನೆಚ್ಚಿನ ಹಿರಿಯರು, ದೇವಂತರು ಅವರಿಗೆ ನಾನು ಬಿಟ್ಟು ಕೊಡ್ತಾ ಇದ್ದೀನಿ. ಅವರು ಬೇಗ ಕೆಲಸ ಮಾಡಿಸ್ಕೊಡ್ಬೇಕಂತ ನಾನು ಈ ನಿಮ್ಮ ಎಲ್ಲರ ಮುಖಾಂತರ ಈ ಸಭೆಯಲ್ಲಿ ಅವರಿಗೆ ಈ ಮಾತನ್ನು ಕೊಟ್ಟು ನಾನು ಈ ಕೆಲಸ ಅವರಿಗೆ ಬಿಟ್ಟು ಕೊಡ್ತಾ ಇದ್ದೀನಿ.
ಟೂರ್ ಹೋಗಕ್ಕೆ ನನ್ನ ಕೈಯಲ್ಲಾದಷ್ಟು ಸಾರು ಎಲ್ಲ ಪೇರೆಂಟ್ಸ್ಗೂ ಹೇಳಿದ್ದಾರೆ. ಎಲ್ಲ ಪೇರೆಂಟ್ಸು ಸ್ವಲ್ಪ ಖರ್ಚಾಕಿ, ನಾನು ಸ್ವಲ್ಪ ಹಾಕ್ತೀನಿ. ನನ್ನ ಕೈಯಲ್ಲಾದಷ್ಟು ನಾನು ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ. ಈ ಸರ್ತಿ ರ್ಯಾಂಕ್ ಯಾರಾದರೂ ಬಂದ್ರೆ ಅವರಿಗೆ 1 ಲಕ್ಷ ರೂಪಾಯಿ ನಾನು ಬಹುಮಾನ ಕೊಡ್ತೀನಿ. SLCಯಲ್ಲಿ ಯಾರು ರ್ಯಾಂಕ್ ಬಂದ್ರೆ 1 ಲಕ್ಷ ರೂಪಾಯಿ ಇದೇ ಸ್ಕೂಲಲ್ಲಿ ಅವರಿಗೆ ಬಹುಮಾನ ಕೊಟ್ಟು ಅವರಿಗೆ ಸನ್ಮಾನ ಮಾಡಿಸ್ತೀನಿ ಅಂತ ಈ ಸಭೆಯಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ.